ಇದಾಗ್ಬಿಟ್ಟಿದೆ. ಅವ್ರಿಗೆ ಒಳ್ಳೆ ಇದಾಗ್ಲಿ ಅಂತ ಕೇಳ್ಕೊಳ್ತೀವಿ. ಈಗ ನೀವು ಹೇಳಿದ್ದು ದೂರದ ಸಂಬಂಧಿ, ಹತ್ರ ಸಂಬಂಧಿ, ಯಾರೇ ಇದ್ರೂ ಕೂಡ ಎಲ್ಲರನ್ನ ಒಗ್ಗಟ್ಟಿನಿಂದ, ಅಂದ್ರೆ ಯಾವುದೇ ಒಡಕು ಮನಸ್ತಾಪ ಇಲ್ದಂಗೆ ಒಂದ್ ರೀತಿ ಸಂಸಾರವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಮೇನ್ ಪಿಲ್ಲರ್ ಆಗಿ ಚೆನ್ನಮ್ಮ ಅವರಲ್ವಾ? ಕರೆಕ್ಟ್ ಸರ್, ಕರೆಕ್ಟ್. ಯಾಕೆಂದ್ರೆ ಅವ್ರದ್ದು ನಮ್ಮ ಚೆನ್ನಮ್ಮ ಅವ್ರದ್ದು ಫ್ಯಾಮಿಲಿನೇ ಶ್ರೀಮಂತ ಫ್ಯಾಮಿಲಿ ಅವ್ರದ್ದು. ಆದ್ರೆ ಅವರು ದೇವೇಗೌಡ ನಮ್ಮಮ್ಮ, ಯಾಕೆಂದ್ರೆ ನಾವು ಸ್ವಲ್ಪ ಇನ್ನೂ ಚಿಕ್ಕ ವಯಸ್ಸರಾಗಿರೋ ನಮ್ಮಮ್ಮ ಎಲ್ಲ ಹೇಳ್ತಾ ಇದ್ರು, ಅವಳು ದೇವೇಗೌಡರು ಮದುವೆ ಆದ್ಮೇಲೆ ಅವ್ರದ್ದು ಅಷ್ಟು ಅವಳಿಗೆ ಏಳಿಗೆ ಬಂತು, ಅಷ್ಟು ಒಳ್ಳೆ ಇದು ಅವಳಿಗೆ ಅಂತ ಹೇಳ್ತಾ ಇದ್ರು. ಬೆಳಗ್ಗೆನು ಮಾರ್ನಿಂಗು ನಮ್ಮ ತಾಯಿಗೆ ನಾನೇ ಫೋನ್ ಮಾಡಿ ಹೇಳ್ದೆ, ಹಿಂಗೆ ನಿಮ್ಮ ಫ್ರೆಂಡಿಗೆ ಹುಷಾರು, ಆರೋಗ್ಯ ಇದಾಗಿದೆ ಅಂತ ಹಂಗೆ. ಯಾಕೆಂದ್ರೆ ನಮ್ಮ ತಾಯಿಗೂ 88 ಏಜು. ಅವ್ರಿಗೂ ಸ್ವಲ್ಪ ಅಷ್ಟು ಗೊತ್ತಾಗಲ್ಲ, ಏಕೆ ಏನಾಯ್ತು ಹಂಗೆ ಹಿಂಗೆ ಅಂದ್ರು. ಗೊತ್ತಿಲ್ಲ, ಹಿಂಗೆ ಏನಾದ್ರು ಹೋಗೋದಿದ್ರೆ ನೀನು ಹೋಗ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ ಅಂದೆ. ನನಗೆಲ್ಲ ಆಗತ್ತಪ್ಪ ಟ್ರಾವೆಲ್ ಮಾಡಕ್ಕೆ, ಹಂಗೆ ಹಿಂಗೆ ಅಂದ್ರು. ಈಗ ಸುದ್ದಿ ಗೊತ್ತಾಗಿದೆಯಾ ನಿಮ್ಮ ತಾಯಿಯವರಿಗೆ? ನಮ್ಮ ಅಮ್ಮನು ಗೊತ್ತಾಗಿ ನಾನು ಈಗ ಫೋನ್ ಮಾಡಿ ಹೇಳ್ದೆ, ಬೇಜಾರು ಮಾಡ್ಕೊಂಡಿದ್ರು. ನಮ್ಮ ಎಸ್ಪೆಷಲಿ ನಮ್ಮ ದೊಡ್ಡಮ್ಮಂಗೆ ಹೇಳ್ಬಿಟ್ರೆ ಅವ್ರಿಗೂ ಸಿಕ್ಕಾಡೆ ಬೇಜಾರು ಮಾಡ್ಕೊಡ್ತಾರೆ. ನಮ್ಮ ದೊಡ್ಡಮ್ಮನೂ 90 ಏಜು, ಅವ್ರಿಗೂ ಈಗ ಹೇಳಿದ್ರೆ ಸಿಕ್ಕಾಡೆ ಬೇಜಾರು. ಯಾಕೆಂದ್ರೆ ಒಡನಾಟಿಲ್ಲ. ನಮ್ಮಮ್ಮ ಹೇಳ್ತಾ ಇದ್ರು ಮುಂಚೆ ಎಲ್ಲ, ಕಾಲೇಜ್ ಹೈಸ್ಕೂಲ್ ಓದೋ ಟೈಮಲ್ಲಿ ಎಲ್ಲ ಒಂದೇ ಮನೇಲಿ ಇರ್ತಿದ್ರಲ್ಲ, ಆಗ ಅವಾಗೆಲ್ಲ ಒಂದು ಆಟ ಆಡೋ ಅಂಥದ್ದು ಎಲ್ಲೆಲ್ಲ ಆಟ ಆಡ್ತಿದ್ವಿ. ಕೆಲವೊಂದು ಮರಗಳು ತೋರಿಸಿ ಇಲ್ಲೆಲ್ಲ ಆಟ ಆಡ್ತಿದ್ವಿ, ನಾನು ಎಲ್ಲ ಆಟ ಆಡಿವೋ ಹಂಗೆ ಹಿಂಗೆ ಅಂತಿದ್ರು. ಪಾಪ ಇವತ್ತು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ನೆನ್ಕೊಂಡು ಸಿಕ್ಕಾಟ ಹೇಳ್ತಾ ಇದಾರೆ ಅವರೆಲ್ಲ. ಫೋನ್ ಮಾಡೆಲ್ಲ ಮಾತಾಡ್ತಾ ಇದ್ರಾ ಅಮ್ಮ ಜೊತೆಗೆ? ಇಲ್ಲ, ನಮ್ಮ ಅಮ್ಮರು ಹಾಸನ ಮತ್ಕೆರಳಿಗೆ ದೇವಸ್ಥಾನಕ್ಕೆಲ್ಲ ಬಂದಾಗೆಲ್ಲ ಅವ್ರಿಗೆಲ್ಲ ಫೋನ್ ಮಾಡಿ ಬರಕ್ ಕೇಳೋರು. ಇವ್ರಿಗೂ ಏಜ್ ಫ್ಯಾಕ್ಟ್ರು ಹೋಗಕ್ ಆಗ್ತಿತ್ತಿಲ್ಲ. ಕೆಲವೊಂದ್ ಟೈಮ್ ಹೋಗೋರು, ಕೆಲವೊಂದ್ ಟೈಮ್ ಹೋಗಕ್ ಆಗ್ತಿತ್ತಿಲ್ಲ. ಇವ್ರಿಗೂ ಏಜ್ ಆಗಿ ಕೆಲವೊಂದ್ ಟೈಮ್ ಅಂದ್ರೆ ಚೆನ್ನಮ್ಮರು ಇಲ್ಲಿ ನಮ್ಮ ಮತ್ಕೆರಳಿಗೆ ಬರೋದ್ ಬಿಟ್ಟೆ ಒಂದ 3-4 ಇಯರ್ಸ್ ಆಗಿತ್ತು. ಯಾಕೆಂದ್ರೆ ಅವ್ರ ಆರೋಗ್ಯ ಸಮಸ್ಯೆಯಿಂದ ಇಲ್ಲಿ ಪೂಜೆಗೆ ಅವ್ರ ಅಪ್ಪ ಮನೆಗೆ ಬರಕ್ ಆಗ್ತಿತ್ತಿಲ್ಲ ಅವ್ರಿಗೆ. ಒಂದು 4-5 ವರ್ಷ ಆಯ್ತು. ಆಮೇಲೆ ಅಲ್ಲಿ ನಮ್ದು ಚೆನ್ನಕಾಂಬ ದೇವಸ್ಥಾನ ಇದೆ ಮುತ್ಕೇರಳ್ಳಿಲಿ, ಅಲ್ಲಿಗೆ ಅವ್ರದ್ದು ಮೊದಲನೇ ಪೂಜೆನೆ ಚೆನ್ನಮ್ಮ ಅವ್ರು ಬಂದು ಎಲ್ಲ ಸಿಕ್ಕಾಬಟ್ಟೆ ಸಂಪ್ರದಾಯದಲ್ಲಿ ಪೂಜೆ ಎಲ್ಲ ಮಾಡಿ, ಜಾತ್ರೆ ಉತ್ಸವದೆಲ್ಲ, ಜಾತ್ರೆಯಿಂದ ಸ್ಟಾರ್ಟಿಂಗ್ ಇಂದ 3 days ಅಲ್ಲೇ ಇದ್ದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಅವೆಲ್ಲ ನೋಡಿದ್ರೆ ನಮ್ಗೆ ದುಃಖ ಆಗುತ್ತೆ. ಅಮ್ಮಾರಿಲ್ ಮೇಲೆ ಹೆಂಗೆ ಮಾಡ್ತಾರೆ ಜಾತ್ರೆಗಳೆಲ್ಲ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ನೀವು ಸರಿ ಜೊತೆ ಮಾತಾಡಿದ್ದಕ್ಕೆ. ಇವಾಗ ಮಾತಾಡೋಕೆ ಅರಕಲಗೂಡು ಶಾಸಕರು ಮಂಜು ಅವರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಹೇಳ್ತೀರಾ ಸರ್ ಚೆನ್ನಮ್ಮ ಅವ್ರ ಬಗ್ಗೆ? ಏನಿಲ್ಲ, ಮಾಜಿ ಪ್ರಧಾನ ಮಂತ್ರಿ ಅವರ ಧರ್ಮಪತ್ನಿ, 6 ಜನರಿಗೆ ಅವ್ರ ಮನೆಯಲ್ಲಿ ಊಟ ಎಲ್ಲ ಹಾಕಿ ನಮ್ನೆಲ್ಲ ರಾಜಕಾರಣದಲ್ಲಿ ಸಾಕ್ದವರು. ನಿಜವಾಗ್ಲೂ ಕೂಡ ಒಬ್ಬ ಅಂತ ಮಹಿಳೆನ ಕಳ್ಕೊಂಡಿರ್ತಕ್ಕಂಥದ್ದು ನಮ್ಗೆ ದುಃಖ ಇದೆ. ಅವ್ರ ಕುಟುಂಬಕ್ಕೆ ದೇವೇಗೌಡರು 92-93 ವರ್ಷದಲ್ಲಿ ಈ ತರ ನೋವನ್ನು ಅನುಭವಿಸ್ತಕ್ಕಂಥದ್ದಕ್ಕೆ ದೇವ್ರು ಒಂದು ಶಕ್ತಿ ಕೊಡ್ಲಿ ಅಂತ ಹೇಳಿ, ಅವ್ರ ಕುಟುಂಬಕ್ಕೆಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಯಾರು ಮಾತಾಡ್ಸಿದ್ರು ಒಂದೇ ಮಾತು ಹೇಳೋದು, ಅವ್ರ ಮನೇಲಿ ಊಟ ಹಾಕಿದ್ರು, ನಾವ್ ಅಲ್ಲಿಂದ ಬೆಳೆದ್ ಬಂದವರು, ಸ್ವಂತ ಮಕ್ಕಳ ತರ ನಮ್ಮನ್ನ ನೋಡ್ಕೊಳ್ತಾ ಇದ್ರು ಅಂತ. ಹೌದು, ಒಳ್ಳೆ ಅಂದ್ರೆ ಒಂದು ಕುಟುಂಬದ ತರ ನೋಡ್ತಾ ಇದ್ರು ಪ್ರತಿಯೊಬ್ರು ಚೆನ್ನಮ್ಮ ಅವರು. ಹೌದೌದು. ಈಗ ನಾನೇ ಹೇಳ್ತೀನಲ್ಲ, ನಾವು ರಾಜಕೀಯದಲ್ಲಿ ಅವ್ರಿಗೆ ವಿರೋಧ ಇದ್ದರು, ಆದ್ರೂ ನಮ್ಮನ್ನ ಮಕ್ಕಳ ತರ ಬೆಳೆಸ್ತವ್ರು, ನೋಡ್ಕೊಂಡಿದ್ದರು. ಆ ರೀತಿಯಾದಂತ ವ್ಯಕ್ತಿತ್ವ ಹೊಂದಿರೋರು ಬಾರಿ ವಿರಳ. ಹೌದು, ನಿಜ. ಎಲ್ರಿಗೂ ಒಂದು ಸಮಾನವಾಗಿ ಅವ್ರ ಮಕ್ಳಿಗೆ ಹೆಂಗ್ ಗೌರವ ಕೊಡ್ತಿದ್ರು ಹಂಗೆ ಎಲ್ರಿಗೂ ಗೌರವ ಕೊಡ್ತಿದ್ದನ್ನ ನಾವು ನೋಡಿದೀವಿ. ಯಾಕಂದ್ರೆ ನಾನು ಅನುಭವಿಸಿರ್ತಕ್ಕಂಥದ್ದು, ಬಹುಶಃ ಅವ್ರಿಗೆ ಆ ಕುಟುಂಬಕ್ಕೆ ಆ ದುಃಖವನ್ನ ಬರ್ಸಕ್ಕಂತ ಒಂದು ಶಕ್ತಿಯನ್ನ ದೇವರು ಕೊಡ್ಲಿ ಅಂತ ಅಷ್ಟು ಹೇಳ್ಬೋದಷ್ಟೇ. ತಾವ್ ಯಾವತ್ತಾದ್ರೂ ಮಾತಾಡ್ಸಿದ್ದು ನೆನಪಿದೆ ಸರ್ ಚೆನ್ನಮ್ಮ ಅವರನ್ನ ಹತ್ತಿರದಿಂದ? ಹೌದು, ನಾನು ಅವ್ರ ಮನೆಗೆ ಹೋದಾಗ, ಗೌಡ್ರು ಆರೋಗ್ಯ ವಿಚಾರಿಸಕ್ ಹೋದಾಗ, ನನ್ನ ಪಾರ್ಟಿಗೆ ಸೇರ್ಕೋಬೇಕು ಅಂತ ಗೌಡ್ರು ನನ್ ಕರೆದಾಗ, ಅವತ್ತು ಕರೆದು ಒಂದು ಕಾಫಿ ಗೀಫಿ ಎಲ್ಲ ಕೊಟ್ಟು, ಆಯ್ತು ಇನ್ಮೇಲೆ ಎಲ್ಲ ನಮ್ಮ ಮಕ್ಳ ಜೊತೆ ಇರ್ಬೇಕು ಅಂತ ಹೇಳಿರ್ತಕ್ಕಂಥ
ನೆನಪು ನನ್ಗೆ ಈಗಲೂ ಕಣ್ಣಲ್ಲಿ ಕಂಡಂಗಿದೆ. ಹ್ಮ್ 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 ಬಂದಾಗೆಲ್ಲ ಹೋದಾಗ ಪೂಜೆ ಗೀಜೆ ಹತ್ತು ಮಾಡಿದ ತಕ್ಷಣ ಪ್ರಸಾದ ಕೊಡೋದು ಇದು ಕೊಡೋದು ಅವೆಲ್ಲ ಹ್ಮ್ ಸಮಾನವಾಗಿ ನೋಡ್ತಕ್ಕಂಥ ವ್ಯಕ್ತಿತ್ವ ಇದ್ದಂಥವ್ರು. Yes, yes, ಕೆಲವು sir. ಗೊತ್ತಲ್ಲ ರಾಜಕಾರಣಿ ಮನೆಗಳು ಅಂದ್ರೆ ಬೇರೆನೆ ಮಾತಾಡೋದು ಆತರ ಮಾಡ್ತಾರ, ಆತರ ಇರ್ಲಿಲ್ಲ. ಅಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ರಾಜಕೀಯ ವಿರೋಧಿಗಳಾಗಿದ್ರು ಕೂಡ. ಎಸ್ ಎಸ್, ಥ್ಯಾಂಕ್ ಯು ಸರ್, ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಕ್ಕೆ. ಕೇಂದ್ರ ಸಚಿವರು ವಿ ಸೋಮಣ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಒಂದು ಬ್ಯಾಡ್ ನ್ಯೂಸ್ ಸರ್ ಇವತ್ತು ನಮ್ಮೆಲ್ಲರ ಪಾಲಿಗೆ. ಹೇಗೆ ನೆನಪು ಮಾಡ್ಕೊಳ್ತೀರಿ? ನಾನು ಬೆಳಿಗ್ಗೆ 10:30 12 ಗಂಟೆವರೆಗೂ ಅವ್ರ ಜೊತೆಲೇ ಇದ್ದೆ. ಹೌದು ಹೌದು ಸರ್, ಹೌದು. ಇವತ್ತು ಬೆಳಿಗ್ಗೆ ನಾನು ಅವ್ರ ಜೊತೆಲೇ ಇದ್ದೆ, ಅಲ್ಲೇ ಇದ್ದೆ. ಹ್ಮ್ ಒಂದು ಮಾತೃ ಹೃದಯಕ್ಕೆ ಮತ್ತೊಂದು ಹೆಸರು ಚೆನ್ನಮ್ಮ ದೇವೇಗೌಡರು. ಹ್ಮ್ ನಮ್ಮನ್ನೆಲ್ಲ ತುಂಬಾ ಎತ್ತರಕ್ಕೆ ಬರ್ತಕ್ಕಂಥ ಅದಕ್ಕೆ ದೇವೇಗೌಡರ ಕುಟುಂಬದಲ್ಲಿ ಹ್ಮ್ ಎಲ್ಲ ಒಂದ್ ಕಡೆ ತೆರೆಮರೆಯಲ್ಲಿ ದೈವ ಭಕ್ತಿಯಾಗಿ ಪೂಜಾ ವಿಧಿವಿಧಾನಗಳಲ್ಲಿ ಸಾಕಷ್ಟು ಸಕ್ರಿಯವಾಗಿ ಬೆಳೆಸ್ಕೊಂಡು ಹ್ಮ್ ದೇವೇಗೌಡರ ಯಶಸ್ಸಿನ ಮತ್ತೊಂದು ದೊಡ್ಡ ಮುಕುಟ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಹ್ಮ್ 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 ಸುಮಾರು 50 ವರ್ಷಗಳಿಂದ ನಾವು ಅವರ ಕುಟುಂಬ ಅವರನ್ನ ನಾನು ಬಲ್ಲವನಾಗಿದ್ದೇನೆ. ಹ್ಮ್ ಹ್ಮ್ ಬೆಳಿಗ್ಗೆ ಇವತ್ತು ನಾನು ಹೋದಾಗ ಅವರ ಒಂದು ಸಂದಿಗ್ಧತೆಯನ್ನು ನೋಡಿ ನೋವಾದ್ರೂ ಕೂಡ ಡಾಕ್ಟರ್ ಹೇಳಿದ್ರು ಒಂದು 30% ಚೇತರಿಸ್ಕೊಳ್ತಾ ಇದ್ದಾರೆ, ಹ್ಮ್ ಹ್ಮ್ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು. ಎಸ್. ಅದಾದ್ಮೇಲೆ ನನ್ನ ಸಹೋದರಿ ಶ್ರೀಮತಿ ಅನ್ಸೂಯಮ್ಮ ಅವ್ರನ್ನ ಡಾಕ್ಟರ್ ಮಂಜುನಾಥ್ ಅವ್ರ ಮಿಸ್ಸಸ್ ಅವ್ರನ್ನ ಭೇಟಿ ಮಾಡಿ ಸುಮಾರು ಚರ್ಚೆ ಮಾಡಿ ಹ್ಮ್ ಬಂದಾದ್ಮೇಲೆ ಇದು ಒಂದು ಭರವಸೆಗೆ ಹ್ಮ್ ಹ್ಮ್ ಇದಾಗಿದೆ. ಎಸ್ ಸರ್. ನಾನು ಒಂದು ಮಾತ್ರ ಹೇಳ್ಬೋದು, ಹ್ಮ್ ಅವರ ಕನ್ಸರ್ನು, ಹ್ಮ್ ಅವರಲ್ಲಿದ್ದಂತ ಮಾನವೀಯ ಮೌಲ್ಯ, ಹ್ಮ್ ಹ್ಮ್ ಮಾನವೀಯತೆಗೆ, ಬಡವರಿಗೆ, ಸಾಮಾನ್ಯರಿಗೆ, ಧ್ವನಿ ಇಲ್ಲದ ಎಲ್ಲರಿಗೂ ಕೂಡ ಆಸರೆಯಾಗಿ ಹ್ಮ್ ನನ್ನ ಕುಟುಂಬದಲ್ಲಿ ಒಬ್ರು ಅನ್ನೋ ಭಾವನೆಯನ್ನ ಉಳ್ಳವರಾಗಿದ್ದಂಥವ್ರು. ಎಸ್ ಸರ್, ಹೌದು. ಎಂದೂ ಕೂಡ ರಾಜಕೀಯವನ್ನ ಸ್ವಲ್ಪವೂ ಕೂಡ ಹಚ್ಕೊಂಡವರಲ್ಲ. ಹ್ಮ್ ಹ್ಮ್ ಆದ್ರೆ ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಹ್ಮ್ ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದವರಿಗೆ ಎಸ್. ತುಂಬಾ ಸಾಕಷ್ಟು ಸಹಾಯವನ್ನು ಮಾಡಿ ಇವತ್ತು ಭಗವಂತನ ಸೇವೆಯಲ್ಲಿ ನಿರತರಾದಂಥವರು ನಮ್ಮನ್ನ ಅಗಲಿದ್ದಾರೆ. ಎಸ್ ಸರ್, ಹೌದು. ದೇವೇಗೌಡರ ಮೇಲ್ಪಂಕ್ತಿಯ ಒಂದು ಬೆಳವಣಿಗೆಯಲ್ಲಿ ಶ್ರೀಮತಿ ಚೆನ್ನಮ್ಮನವರು ನಮಗೆ ಮಾತೃ ಸಮಾನರಾಗಿದ್ದಂಥವರು. ಹ್ಮ್ ಹ್ಮ್ ಅವರ ಒಂದು ಕಾಯಕ ಮತ್ತು ತೀರ್ಮಾನ ಮುಂದೆಯೂ ಕೂಡ ಅದೇ ರೀತಿ ಇರ್ತದೆ ಅನ್ನೋದು ನನ್ನ ಅಚಲವಾದ ನಂಬಿಕೆ. ಎಸ್. ಅವರ ಆದರ್ಶಗಳು, ಜನರ ಬಗ್ಗೆ ಇದ್ದಂತ ಕನ್ಸರ್ನ್, Okay. ಸಾಮಾನ್ಯರ ಬಗ್ಗೆ ಇದ್ದಂತ ಕಳಕಳಿ, ಹ್ಮ್ 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 ಮತ್ತೆ ಯಾರೇ ಬಂದ್ರು ಕೂಡ ಮನೆಗೆ ಒಂದು ದಿನವೂ ಕೂಡ ಇವ್ರು ಯಾರು, ಇವ್ರು ಯಾವ ಜಾತಿ, ಯಾವ ಕುಲ ಅಂತ ಕೇಳದೆ ಹ್ಮ್ ಹ್ಮ್ ಎಲ್ಲರನ್ನೂ ಕೂಡ ಅಪ್ಕೊಳ್ತಾ ಇದ್ದಂತ ಒಂದು ದೊಡ್ಡ ಹೃದಯ. ಹೌದು ಹೌದು ಸರ್. ಎಂದು ಕೂಡ ರಾಜಕಾರಣವನ್ನ ಒಂದ್ ಸೆಕೆಂಡ್ ಕೂಡ ಮಾತನಾಡಿದವರಲ್ಲ ಹ್ಮ್ 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 ಅಂತ ಅವರ ಅಗಲಿಕೆ ನಮ್ಗೆಲ್ಲರೂ ಕೂಡ ತುಂಬಾ ನುಂಗಲಾರ್ದ ದುಃಖ ಆಗಿದೆ. ಹ್ಮ್ ಹ್ಮ್ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. Yes. ದೇವೇಗೌಡರ ಎತ್ತರದ ಒಂದು ಬೆಳವಣಿಗೆಯಲ್ಲಿ ಹ್ಮ್ ಶ್ರೀಮತಿ ದೇವೇಗೌಡರು ಹ್ಮ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ಎಸ್, ನಿಜ. ಅದು ಸೂರ್ಯಾಚಂದ್ರ ಇರೋ ತನಕನೂ ಕೂಡ ಹೌದು. ಈ ಎರಡು ಜೀವಗಳು ಕೂಡ ಪ್ರಪಂಚದಲ್ಲಿ ಇರ್ತವೆ ಅನ್ನೋದು ನನ್ನ ನಂಬಿಕೆ. ಎಸ್. ಥ್ಯಾಂಕ್ ಯು ಸರ್, ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಕ್ಕೆ. ಜಿ.ಟಿ. ದೇವೇಗೌಡರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಾನಿವತ್ತು ಸರ್ ಹೇಳಿ. ನಿನ್ನೆ ಹೇಳಿ ಪ್ಲೀಸ್ ಸರ್, ಕಂಟಿನ್ಯೂ ಮಾಡಿ.